ಕಾರ್ಡ್ ಪರಿಷ್ಕರಣೆಯ ವಿಚಾರ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಯಾವುದೇ ಕಾರಣಕ್ಕೂ ಬಡವರಿಗೆ ತೊಂದರೆ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ ರೇಷನ್ ಕಾರ್ಡ್ನ ಪರಿಷ್ಕರಣೆಯ ವರದಿ 13,87,652 ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಿದ್ಧತೆಯಾಗಿದೆಯಂತೆ. ರೇಷನ್ ಕಾರ್ಡ್ ರದ್ದು ಮಾಡುವ ಸಂಬಂಧ ವರದಿ ಸಲ್ಲಿಕೆಯಾಗಿದೆ. ಸಿಎಂಗೆ ಕೊಟ್ಟಂತಹ ವರದಿಯಲ್ಲಿ ಮಾನದಂಡಗಳ ಉಲ್ಲೇಖ ಕೂಡ ಆಗಿದೆ. ಮಾನದಂಡಗಳನ್ನು ಉಲ್ಲೇಖಿಸಿ ಆಹಾರ ಇಲಾಖೆ ಈಗ ಒಂದು ವರದಿಯನ್ನು ಸಬ್ಮಿಟ್ ಮಾಡಿದೆ. ಹಾಗಾದರೆ ಆ ಮಾನದಂಡದಲ್ಲಿ ಯಾರ್ಯಾರಿಗೆ BPL ಕಾರ್ಡ್ ಇಲ್ಲ ಅನ್ನೋದನ್ನು ಆಹಾರ ಇಲಾಖೆ ಹೇಳಿದೆ. ಯಾರ್ಯಾರಿಗೆ BPL ಕಾರ್ಡ್ನ ಈ ಪರಿಷ್ಕರಣೆ ಶಾಖನ ಕೊಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಯಾರ್ಯಾರಿಗೆ ಹಾಗಾದರೆ BPL ಇಲ್ಲ, ಯಾವ ರೀತಿಯ ಮಾನದಂಡವನ್ನು ಅನುಸರಿಸಲಾಗ್ತಾ ಇದೆ? ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ನೌಕರರು ಬಿಲೋ ಪಾವರ್ಟಿ ಲೈನ್ ಕಾರ್ಡನ್ನು ಹೊಂದಲಿಕ್ಕೆ ಅರ್ಹರಲ್ಲ. ಇದು ಮೊದಲ ಮಾನದಂಡ. ಎರಡನೆಯದ್ದು, ನಿಗಮ ಮಂಡಳಿ ಪ್ರಾಧಿಕಾರಿಗಳ ನೌಕರರು ಕೂಡ BPL ಕಾರ್ಡನ್ನು ಹೊಂದಲಿಕ್ಕೆ ಅರ್ಹರಲ್ಲ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಆದಾಯ ತೆರಿಗೆಯನ್ನು ಕಟ್ಟೋರು, ಸೇವಾ ತೆರಿಗೆಯನ್ನು ಕಟ್ಟೋರು, ವ್ಯಾಟ್ ಕಟ್ಟೋರು ಇವರೆಲ್ಲರಿಗೂ ಕೂಡ BPL ಕಾರ್ಡ್ ಇರೋದಿಲ್ಲ. ವೃತ್ತಿ ತೆರಿಗೆ ಪಾವತಿದಾರರಿಗಿಲ್ಲ BPL ಕಾರ್ಡ್. ಸ್ವಂತ ಬಳಕೆಗೆ ಕಾರನ್ನು ಹೊಂದಿದ್ರೂ ಕೂಡ ಅವರಿಗೂ BPL ಕಾರ್ಡ್ ಸಿಗೋದಿಲ್ಲ. ನಗರದಲ್ಲಿ 1,000 ಚದುರ ಅಡಿಗೂ ಹೆಚ್ಚು ವಿಸ್ತೀರ್ಣದ ಸೈಟನ್ನು ಹೊಂದಿದ್ರೆ ಅಥವಾ ಮನೆಯನ್ನು ಹೊಂದಿದ್ರೆ ಅವರಿಗೂ ಕೂಡ ರೇಷನ್ ಕಾರ್ಡ್ ಸಿಗೋದಿಲ್ಲ, BPL ಕಾರ್ಡ್ ಸಿಗೋದಿಲ್ಲ. ಈಗ ಪರಿಷ್ಕರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಟ್ಟು 13,87,652 ರೇಷನ್ ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾರ್ಯಾರು ಈ ಮಾನದಂಡಗಳ ಆಚೆಗೂ ಕೂಡ BPL ಕಾರ್ಡನ್ನು ಹೊಂದಿದ್ದಾರೆ ಅವರಿಗೆ ಈಗ ಶಾಕನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಈ ಹಿಂದೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಈ ಆದೇಶ ಮತ್ತು ಅಧಿಕಾರಿಗಳ ಎಡವಟ್ಟು ಬಡವರನ್ನ, ಒಂದಿಷ್ಟು ಜನರನ್ನ ಅತಂತ್ರಕ್ಕೆ ಸಿಲುಕಿಸಿತ್ತು. ಪಬ್ಲಿಕ್ ಟಿವಿ ನಿರಂತರ ವರದಿಯ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತು. ಈಗ ಒಂದಿಷ್ಟು ಮಾನದಂಡಗಳ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಆಹಾರ ಇಲಾಖೆ ಸಬ್ಮಿಟ್ ಮಾಡಿರುವಂಥದ್ದು. ಹಾಗಾದರೆ BPL ಕಾರ್ಡ್ ಪರಿಷ್ಕರಣೆಯ ವಿವರ ಹೇಗಿದೆ ನೋಡ್ತಾ ಹೋಗೋಣ. ಅನರ್ಹ ಕಾರ್ಡ್ ರದ್ದತಿಗೆ ಟಾರ್ಗೆಟ್ ಇರುವಂತಹದ್ದು 13,87,652 ಜನ. ಅಂದರೆ ಇವರ ಬಳಿ, ಈ ಕುಟುಂಬದ ಬಳಿ BPL ಕಾರ್ಡ್ ಇದೆ. ಅನರ್ಹಗೊಂಡ ರೇಷನ್ ಕಾರ್ಡ್ 3,81,983. ಉಳಿದಿರುವಂತಹ ರೇಷನ್ ಕಾರ್ಡು 10,05,669. ಇದರಲ್ಲಿ IT ಪಾವತಿದಾರರು 98,473 ಜನ ಇದ್ದಾರೆ. 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು 10,09,476 ಜನರ ಬಳಿ BPL ಕಾರ್ಡ್ ಇದೆ. ಇನ್ನು ಪಡಿತರವನ್ನು ಪಡೆಯದೇ ಇರೋರ ಸಂಖ್ಯೆ 2,75,667 ಇದೆ. ಇನ್ನು ಸರ್ಕಾರಿ ನೌಕರರ ಸಂಖ್ಯೆ 4,036. ಎಲ್ಲರ ಅಂಕಿ ಅಂಶಗಳನ್ನು, ಡೇಟಾವನ್ನು ಕ್ರೋಢೀಕರಿಸಿದ್ದಾರೆ. ಯಾರ್ಯಾರು ಮಾನದಂಡವನ್ನು ಮೀರಿ BPL ಕಾರ್ಡನ್ನು ಹೊಂದಿದಾರೋ ಅವರಿಗೆ ಈಗ ಶಾಕ್ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಇನ್ನು ಯಾರ್ಯಾರಿಗೆ ಹಾಗಾದರೆ BPL ಕಾರ್ಡ್? ಅಂತ್ಯೋದಯ ಅನ್ನ ಯೋಜನೆಯ ಅಡಿಯ ಮಾನದಂಡಗಳು, ಅದರ ಜೊತೆಗೇನೆ ವಿಧವೆಯರು, ಮಾರಣಾಂತಿಕವಾಗಿ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ BPL ಕಾರ್ಡ್ ಸಿಗುತ್ತೆ. ಪ್ರಮುಖವಾಗಿ ವಿಶೇಷ ಚೇತನರಿಗೆ ಅಂತ್ಯೋದಯ ಕಾರ್ಡ್ ಇರೋರಿಗೂ ಕೂಡ ಸಿಗುತ್ತೆ. ಯಾವುದೇ ಜೀವನಾಧಾರ ಇಲ್ಲದೆ ಇರೋರಿಗೂ ಕೂಡ BPL ಕಾರ್ಡ್ ಸಿಗುತ್ತೆ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೂ ಕೂಡ BPL ಕಾರ್ಡ್ ಸಿಗುವಂಥದ್ದು. ಹಾಗಾದರೆ ಅಂತ್ಯೋದಯ ಕಾರ್ಡ್ನ ಮಾನದಂಡಗಳೇನು ಅದನ್ನು ಕೂಡ ನೋಡ್ಬಿಡೋಣ. ಭೂರಹಿತ ಕೃಷಿ ಕಾರ್ಮಿಕರು, ಕನಿಷ್ಠ ರೈತರು ಕೂಡ ಆಗಿರಬೇಕು. ಅವ್ರಿಗೂ ಕೂಡ ಅಂತ್ಯೋದಯ ಕಾರ್ಡ್, ಇದಕ್ಕೂ ಕೂಡ ಮಾನದಂಡಗಳನ್ನು ರಿಲೀಸ್ ಮಾಡಲಾಗಿದೆ. ಗ್ರಾಮೀಣ ಕುಶಲಕರ್ಮಿಗಳು, ಚರ್ಮಕಾರರು, ನೇಕಾರರಾಗಿರಬೇಕು. ಜೊತೆಗೆ ಕಮ್ಮಾರರು, ಬಡಗಿಗಳು, ಕೊಳಗೇರಿ ನಿವಾಸಿಗಳಿಗೂ ಕೂಡ ಅಂತ್ಯೋದಯ ಕಾರ್ಡನ್ನು ಕೊಡಲಾಗುತ್ತೆ. ಕುಂಬಾರರು, ಕೂಲಿ ಕೆಲಸ ಮಾಡೋರು, ರಿಕ್ಷಾ ಚಾಲಕರಾಗಿದ್ದವ್ರಿಗೂ ಕೂಡ ಈ ಅಂತ್ಯೋದಯ ಮಾತ್ರ ಸಿಗುವಂತಹದ್ದು. ಗಾಡಿ ಎಳೆಯೋರು, ಹಣ್ಣು ಹೂ ಮಾರೋರು, ಹಾವು ಮೋಡಿ ಮಾಡೋರು, ಚಿಂದಿ ಆಯುವವರು, ನಿರ್ಗತಿಕರು, ಅನೌಪಚಾರಿಕ ವಲಯದಲ್ಲಿ ಜೀವನ ಸಾಗಿಸೋರು ಎಲ್ಲರೂ ಕೂಡ ಅಂತ್ಯೋದಯ ಕಾರ್ಡನ್ನು ಪಡೀಲಿಕ್ಕೆ ಅರ್ಹರು ಅಂಥೇಳಿ ಈಗ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆಯಲ್ಲ, ಆ ವರದಿಯಲ್ಲಿ ಈ ಎಲ್ಲ ಮಾನದಂಡಗಳನ್ನು ಕೂಡ ಉಲ್ಲೇಖಿಸಿರುವಂತಹದ್ದು. ಇದೇ ಮಾನದಂಡವನ್ನು ಇಟ್ಕೊಂಡೇನೆ
ಅಂತ್ಯೋದಯ ಮತ್ತು BPL ಕಾರ್ಡನ್ನು ಪರಿಷ್ಕರಣೆ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. CM ಸಿದ್ದರಾಮಯ್ಯನವರು ಕೂಡ ಇದನ್ನ ಖಚಿತಪಡಿಸಿದ್ದಾರೆ. ಇವತ್ತು ಆಹಾರ ಸಚಿವರ ಒಂದು ಮಹತ್ವದ ಸುದ್ದಿಗೋಷ್ಠಿ ಕೂಡ ಇದೆ, ಅದರಲ್ಲಿ ಇದರ ಬಗ್ಗೆಯೂ ಕೂಡ ಪ್ರಸ್ತಾಪಿಸುವಂತಹ ಸಾಧ್ಯತೆ ಇದೆ. ರೇಷನ್ ಕಾರ್ಡ್ ಪರಿಷ್ಕರಣೆಯ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ವಿಪಕ್ಷಗಳಿಗೆ ಇದೇ ವಿಚಾರ ಅಸ್ತ್ರ ಆಗಿತ್ತು. BPL ಕಾರ್ಡ್ ರದ್ದು ವಿಚಾರದಲ್ಲಿ ಆತಂಕ ಬೇಡ, ರಾಜ್ಯದ ಜನರಿಗೆ ಕಾಂಗ್ರೆಸ್ ನಾಯಕರಿಂದ ಅಭಯ ಸಿಕ್ಕಿದೆ. ವಿವಾದ ಭುಗಿಲೇಳ್ತಾ ಇದ್ದಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಯಾರೂ ಗಾಬರಿಯಾಗುವಂತಿಲ್ಲ, ಆತಂಕ ಬೇಡ ಅಂಥೇಳಿ DCM ಹೇಳಿದ್ರೆ, ಅರ್ಹ BPL ಕಾರ್ಡು ರದ್ದು ಮಾಡಲ್ಲ ಅಂಥೇಳಿ ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಅನರ್ಹರ ಕಾರ್ಡುಗಳನ್ನು ಪರಿಷ್ಕರಣೆ ಮಾಡಲಾಗುತ್ತೆ ಅಂಥೇಳಿ ಗೃಹ ಸಚಿವ G. ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯದಲ್ಲಾಗ್ತಾ ಇರುವಂತಹ ಗೊಂದಲ, ಗೋಜಲು ಜೊತೆಗೆ ಈ ಕೋಲಾಹಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರದ ನಾಯಕರುಗಳು ಮಾಡಿದಂತೆ ಕಾಣಿಸ್ತಾ ಇದೆ, ಸಚಿವರುಗಳು ಮಾಡಿದಂತೆ ಕಾಣಿಸ್ತಾ ಇದೆ. ಯಾರು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನು ಮೇಲಿರೋರಿಗೆ ಅಂತದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನ ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. BPL ಅರ್ಹರಲ್ವೋ ಅದೆಲ್ಲ ಕೂಡ ಮಾಡಬೇಕಾಗ್ತದೆ. ಆದರೆ ಕನ್ವರ್ಟ್ ಮಾಡ್ತೀವಿ. BPL ಕಾರ್ಡು ರದ್ದು ಮಾಡೋದು. BPL ಕಾರ್ಡು ಇರ್ತದೆ, APL ಕಾರ್ಡು ಇರ್ತದೆ. APL ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ. ಕಾರಣ ಇಷ್ಟೇ, ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಭಾರತ ದೇಶಕ್ಕೆ ಮಹಾರಾಷ್ಟ್ರ ಬಿಟ್ಟರೆ ಎರಡನೇದು ಕರ್ನಾಟಕ ರಾಜ್ಯ. ಇಂಥದ್ರಲ್ಲಿ 75ರಿಂದ 80% BPL ಇರಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಯಾವಾಗ ಇದು BPL ಕಾರ್ಡು ಜಾಸ್ತಿ ಇದೆ ಅಂತ ಗೊತ್ತಾಯ್ತು, BPL ಗೆ ಎಲಿಜಿಬಿಲಿಟಿ ಇಲ್ಲದೆ ಇರೋದು ಅವರನ್ನ APL ಕನ್ವರ್ಟ್ ಮಾಡಬೇಕಾಗ್ತದೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು, ಸರ್ಕಾರಿ ಕೆಲಸದಲ್ಲಿರೋದು, ಯಾರ ಇನ್ಕಮ್ 1,20,000 ಮೇಲೆ ಇದೆ ಅವರನ್ನ ಕನ್ವರ್ಟ್ ಮಾಡಿ APL ಕಾರ್ಡ್ ಅಲ್ಲಿ ಲಿಸ್ಟ್ ಅಲ್ಲಿ ಇಡ್ತೀವಿ. ಯಾವುದು ರದ್ದು ಮಾಡೋದು. ಸರ್ಕಾರದಿಂದ DCಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಕಾರ್ಡ್ಸ್ಗಳನ್ನು ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು. ರಾಜ್ಯದ 80% ಜನರ ಬಳಿ ಈ BPL ಕಾರ್ಡ್ ಇರುವಂಥದ್ದು. ಈ BPL ಕಾರ್ಡ್ ಕೊಡಬೇಕಾದ್ರೂ ಕೂಡ ಮಾನದಂಡ ಇತ್ತಲ್ವಾ? ಅದನ್ನು ಯಾಕೆ ನೀವು ಕನ್ಸಿಡರ್ ಮಾಡಲಿಲ್ಲ? ಬೇಕಾಬಿಟ್ಟಿಯಾಗಿ ಸುಮ್ಮನೆ BPL ಕಾರ್ಡ್ ಕೊಟ್ಟಿರೋದ್ರ ಬಗ್ಗೆ ಕೂಡ ವಿಚಾರಣೆ ಆಗಬೇಕು. ಅದನ್ನು ರಾಜ್ಯ ಸರ್ಕಾರ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿದ್ದು ಜೇನುಗೂಡಿಗೆ ಕೈ ಹಾಕಿದಂಗಾಗಿತ್ತು. ರಾಜ್ಯವ್ಯಾಪಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ನಿರಂತರವಾಗಿ ಪಬ್ಲಿಕ್ ಟಿವಿ ಈ ಕುರಿತಂತೆ ವರದಿಯನ್ನು ಪ್ರಸಾರ ಮಾಡಿತ್ತು. ಬಡವರ ಕಣ್ಣೀರಿನ ಕರುಣಾಜನಕ ಕಥೆಯನ್ನ ಸರ್ಕಾರದ ಮುಂದಿಡುವಂತಹ ಕೆಲಸ ಮಾಡಿತ್ತು. ರೇಷನ್ ಕಾರ್ಡ್ ರದ್ದು ಗೊಂದಲಕ್ಕೆ ಕೊನೆಗೂ ಬಿತ್ತು ತೆರೆ. BP ಏರಿಸಿದ್ದ BPL ಕಾರ್ಡ್ ಬಳಲಿದ್ದ ಬಡವರು ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಡುವಂತಹ ಕೆಲಸವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡಿತ್ತು. ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ನಲ್ಲಿ ಪ್ರಸಾರವಾಗಿತ್ತು ಸುದ್ದಿ. ಒಂದೊಂದು ಕರುಣಾಜನಕದ ಕಥೆಯನ್ನ ವರದಿ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ನಿರಂತರ ಅಭಿಯಾನಕ್ಕೆ CM ಸಿದ್ದರಾಮಯ್ಯನವರು ಸ್ಪಂದನೆಯನ್ನು ವ್ಯಕ್ತಪಡಿಸಿದ್ದಾರೆ. ರೇಷನ್ ಕಾರ್ಡ್ ರದ್ದು ಗೊಂದಲಕ್ಕೆ ಈ ಮೂಲಕ ಕೊನೆಗೂ ಕೂಡ ತೆರೆ ಬಿದ್ದಿರುವಂತಹದ್ದು. ರಾಜ್ಯವ್ಯಾಪಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ತೆರಿಗೆ ಪಾವತಿಸುತ್ತಿದ್ದಾರೆ ಅಂಥೇಳಿ BPL ಕಾರ್ಡ್ ರದ್ದಾಗಿತ್ತು. ಟ್ಯಾಕ್ಸ್ ಪೇಯರ್ ಕಲಂನಲ್ಲಿ ಹೌದು ಅಂಥೇಳಿ ಟಿಕ್ ಮಾಡಿದ್ದಕ್ಕೂ ಕೂಡ ರದ್ದಾಗಿತ್ತು BPL ಕಾರ್ಡ್. ಅಧಿಕಾರಿಗಳ ಒಂದು ಎಡವಟ್ಟಿಗೆ ಜನ ಆತಂಕದಲ್ಲಿದ್ರು. ಅತ್ತ ರೇಷನ್ ಇಲ್ಲ, ಇತ್ತ ಸರ್ಕಾರಿ ಸೌಲಭ್ಯ ಇಲ್ಲ. ಸರ್ಕಾರದ ಸೌಲಭ್ಯ ಸಿಗದೆ ಅರ್ಹರು, ಬಡವರು ಪರದಾಡ್ತಾ ಇದ್ರು. ಬಿಗ್ ಬುಲೆಟಿನ್ ನಲ್ಲಿಯೂ ಕೂಡ ನಿರಂತರವಾಗಿ ವರದಿ ಪ್ರಸಾರವನ್ನು ಮಾಡಿತ್ತು ಪಬ್ಲಿಕ್ ಟಿವಿ. ಇದಾಗ ಪಬ್ಲಿಕ್ ಟಿವಿಯ ಅಭಿಯಾನಕ್ಕೆ ಅತಿ ದೊಡ್ಡ ಗೆಲುವು ಸಿಕ್ಕಿದೆ, ಅತಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಸರ್ಕಾರದ ಕಣ್ಣು ತೆರೆಸುವಂತಹ ಕೆಲಸವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡಿರುವಂಥದ್ದು. ಸರ್ಕಾರದ ಸಚಿವರುಗಳು ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದು ಒಂದೇ,
ಉಳ್ಳವರ ಬಳಿ ಇರುವಂತಹ BPL ಕಾರ್ಡನ್ನು ನಾವು ಇಸಿದುಕೊಳ್ಳುವಂತಹ ಪ್ರಕ್ರಿಯೆ ಮಾಡ್ತಾ ಇದ್ದೇವೆ, ಹಾಗಾಗಿಯೇ ಈ ಪರಿಷ್ಕರಣೆ ಆಗ್ತಾ ಇದೆ ಅಂತ ಹೇಳಿ ಉಳ್ಳವರ ಬಳಿ ಇದ್ದಂತಹ BPL ಕಾರ್ಡ್ ಇಸ್ಕೊಳ್ಳೋದಕ್ಕೆ ಹೋಗಿ ಇಲ್ಲದವರಿಗೂ ಕೂಡ ಅದರ ಬಿಸಿ ತಡ್ತಾ ಇತ್ತು. ರಾಜ್ಯವ್ಯಾಪಿ ಹಲವರು ತಮ್ಮ ಅಳಲನ್ನು ಪಬ್ಲಿಕ್ ಟಿವಿ ಎದುರು ತೋಡ್ಕೊಂಡಿದ್ರು. ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ರಾಜ್ಯದ ಮೂಲೆ ಮೂಲೆಯಲ್ಲಿ ಈ ರೇಷನ್ ಕಾರ್ಡ್ನ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸರ್ಕಾರದ ಕಣ್ತೆರೆಸುವಂತಹ ಕೆಲಸವನ್ನು ಮಾಡಿತ್ತು. ಜನರ ಸಮಸ್ಯೆ ಅಳಲನ್ನ ಸರ್ಕಾರದ ಮುಂದಿಡುವಂತಹ ಕೆಲಸವನ್ನು ಮಾಡಿತ್ತು. ಕೊನೆಗೂ ಕೂಡ CM ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಂದಿಸಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್.